ಏನು ಇಂದಿನಿಂದ ರಾಜ್ಯಾದ್ಯಂತ ಏಪ್ರಿಲ್ 4ರವರೆಗೆ ನಡೆಯಲಿರುವ SLC ಪರೀಕ್ಷೆಗೆ ಏನು ರಾಜ್ಯಾದ್ಯಂತ ಸಾಕಷ್ಟು ತಯಾರಿಗಳು ನಡೆದಿವೆ ಅಂತ ಹೇಳ್ಬೋದು. ಅದೇ ರೀತಿ ನಮ್ಮ ಬೀದರ್ನಲ್ಲಿಯೂ ಕೂಡ SLC ಪರೀಕ್ಷೆಗೆ ಸಾಕಷ್ಟು ಪೂರ್ವ ತಯಾರಿಗಳನ್ನ ಜಿಲ್ಲಾಡಳಿತ ಮಾಡಿಕೊಂಡಿದೆ. ಏನು ಸುಮಾರು 28,000 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯಲಿದ್ದು ಸುಮಾರು 91 ಪರೀಕ್ಷಾ ಕೇಂದ್ರಗಳಲ್ಲಿ ಬೀದರ್ ಜಿಲ್ಲೆಯಾದ್ಯಂತ SLC ಪರೀಕ್ಷೆಗಳು ನಡೆಯುತ್ತಿವೆ. ನೀವು ನೋಡ್ತಿರ್ಬೋದು ಪರೀಕ್ಷಾ ಕೇಂದ್ರದಲ್ಲಿ ಈಗ ಆಲ್ರೆಡಿ ವಿದ್ಯಾರ್ಥಿಗಳು ದೌಡಾಯಿಸ್ತಿದ್ದು ತಮ್ಮ ಹಾಲ್ ಟಿಕೆಟು ಅಥವಾ ತಮ್ಮ ಪರೀಕ್ಷೆಗೆ ಬೇಕಾದ ಸಾಮಗ್ರಿಗಳನ್ನ ತೆಗೆದುಕೊಂಡು ಏನು ಪರೀಕ್ಷಾ ಕೇಂದ್ರಕ್ಕೆ ಬರ್ತಾ ಇದ್ದಾರೆ. ಇವತ್ತು ಪ್ರಥಮ ಭಾಷೆ ವಿದ್ಯಾರ್ಥಿಗಳ ಪರೀಕ್ಷೆ ಇರ್ತದೆ, ಅಂದರೆ ಕನ್ನಡ ಆರ್ ಇಂಗ್ಲೀಷ್. ಮತ್ತು ಅದೇ ರೀತಿ ಮಾರ್ಚ್ 24ರಂದು ಗಣಿತ, ಮಾರ್ಚ್ 26ರಂದು ದ್ವಿತೀಯ ಭಾಷೆ ಇರ್ತದೆ. ಅದೇ ರೀತಿ ಮಾರ್ಚ್ 29ರಂದು ಸಮಾಜ ವಿಜ್ಞಾನ, ಏಪ್ರಿಲ್ 2ರಂದು ವಿಜ್ಞಾನ ಪರೀಕ್ಷೆ, ಅದೇ ರೀತಿ ಏಪ್ರಿಲ್ 4ರಂದು ತೃತೀಯ ಪರೀಕ್ಷೆ ಅಂದರೆ ಕೊನೆಯ ಪರೀಕ್ಷೆ ಇರ್ತದೆ. ಈಗ ಆಲ್ರೆಡಿ 25,000 ವಿದ್ಯಾರ್ಥಿಗಳು ಫ್ರೆಷರ್ಸ್ ಅಂದರೆ ಫಸ್ಟ್ ಟೈಮ್ ಎಕ್ಸಾಮ್ ಬರೆಯೋರು, ಅದೇ ರೀತಿ 2,300 ಜನ ವಿದ್ಯಾರ್ಥಿಗಳು ರಿಪೀಟರ್ಸ್ ಈ ಬಾರಿಯ ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಈಗ ಆಲ್ರೆಡಿ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದು ಮೂಲಭೂತ ಸೌಕರ್ಯಗಳನ್ನು, ಅದೇ ರೀತಿ ಇಲ್ಲೇ ವಿದ್ಯಾರ್ಥಿಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಪರೀಕ್ಷೆಗಳಿಗೆ ಬೇಕಾದಂಥ ಬಿಟ್ಟು ಬಂದಿದ್ರೆ ಅದೆಲ್ಲವನ್ನು ಕೂಡ ಜಿಲ್ಲಾಡಳಿತ ವ್ಯವಸ್ಥೆಯನ್ನು ಮಾಡಿದೆ. ಅದೇ ರೀತಿ ಪ್ರತಿಯೊಂದು ಕೇಂದ್ರಗಳಲ್ಲಿ ಕೂಡ CCTV ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಅಂದರೆ ಪ್ರತಿಯೊಂದನ್ನು CCTV ಕಣ್ಗಾವಲಿನಲ್ಲಿರ್ತದೆ. ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ವೆಬ್ಕಾಸ್ಟಿಂಗ್ ಮಾಡುವ ಮುಖಾಂತರ ಯಾವುದೇ ರೀತಿಯ ನಕಲು ನಡೆಯುವ ರೀತಿಯಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ಪರೀಕ್ಷೆಯನ್ನು ನಡೆಸಲು ಜಿಲ್ಲಾಡಳಿತ ಸಾಕಷ್ಟು ಭದ್ರತೆಯನ್ನು ಇದು ಮಾಡಿದೆ. ಅದೇ ರೀತಿ ಪೊಲೀಸರು ಕೂಡ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಮಾಡಿದ್ದಾರೆ. ಸುತ್ತಮುತ್ತ ಯಾರು ಇಲ್ಲದೇ ಇರೋ, ಪರೀಕ್ಷೆ ಶುರು ಆದಮೇಲೆ ಇಲ್ಲಿ ಯಾವುದೇ ರೀತಿ ಜನ ನಿಂತ್ಕೊಳ್ಳದೇ ಇರೋ ರೀತಿಯಲ್ಲಿ ಸಾಕಷ್ಟು ಪೊಲೀಸರು ಭದ್ರತೆಯಲ್ಲಿ ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ಈ ಬಾರಿ SLC ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯಲಿಕ್ಕೆ ಜಿಲ್ಲಾಡಳಿತ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದೆ ಅಂತ ಹೇಳ್ಬೋದು. ಯಾಕಂದರೆ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕ್ಲಾಸ್ ಮಾಡೋ ಮುಖಾಂತರ, ಸಾಕಷ್ಟು ಪರೀಕ್ಷೆಗಳನ್ನ ಕೊಡುವ ಮುಖಾಂತರ ಮತ್ತು ಅದೇ ರೀತಿ ಜಿಲ್ಲಾಧಿಕಾರಿಗಳೇ ಶಿಲ್ಪಾ ಶರ್ಮಾ ಅವರೇ ಸ್ವತಃ ತಾವೇ SLC ಸ್ಕೂಲ್ಗಳಿಗೆ ಮಕ್ಕಳನ್ನು ಭೇಟಿ ಮಾಡಿ, ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿ ಮಕ್ಕಳಿಗೆ ಪಾಠವನ್ನು ಕೂಡ ಮಾಡಿದರು. ಜಿಲ್ಲಾಡಳಿತದಿಂದ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡು ಪ್ರತಿಯೊಂದರ ಬಗ್ಗೆ ಕುಲಂಕುಷವಾಗಿ ಇದನ್ನು ಮಾಡಿ ಎಲ್ಲ ಅಧಿಕಾರಿಗಳು ತಮ್ಮದೇ ಆದ ಜವಾಬ್ದಾರಿ ನೀಡಿ ಸಾಕಷ್ಟು ಸಿದ್ಧತೆಗಳು ಮಾಡ್ಕೊಂಡಿದೆ ಅಂತ ಹೇಳ್ಬೋದು. ಈಗ ಆಲ್ರೆಡಿ ಪರೀಕ್ಷೆಗಳು ಶುರುವಾಗಕ್ಕೆ ಇನ್ನೊಂದು 10-15 ನಿಮಿಷ ಬಾಕಿ ಇದೆ. ವಿದ್ಯಾರ್ಥಿಗಳು ಒಳಗಡೆ ತಮ್ಮ ಕೊಠಡಿ ಸಂಖ್ಯೆ, ತಮ್ಮ ಬೆಂಚ್ ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ಆಲ್ರೆಡಿ ನಿಂತಿದ್ದಾರೆ ಅಂತಲೇ ಹೇಳ್ಬೋದು. ಸಾಕಷ್ಟು ವಿದ್ಯಾರ್ಥಿಗಳು ಅಂದರೆ 28,000 ವಿದ್ಯಾರ್ಥಿಗಳು ಜಿಲ್ಲೆಯಾದ್ಯಂತ ಪರೀಕ್ಷೆಯನ್ನು ಬರೀತಿದ್ದಾರೆ. ತಮ್ಮ ಪಾಲಕರು ಕೂಡ ತಮ್ಮ ಮಕ್ಕಳನ್ನ ಪ್ರಥಮ ಪರೀಕ್ಷೆ ಆಗಿರೋದ್ರಿಂದ ಈ ಪ್ರಥಮ ಪರೀಕ್ಷೆಗೆ ಖುದ್ದು ತಾವೇ ಕರ್ಕೊಂಡು ಬಂದು ಎಕ್ಸಾಮ್ ಸೆಂಟರ್ಗಳ ಒಳಗಡೆ ಕಳಿಸ್ಬಿಟ್ಟು ಮನೆಗೆ ಹೋಗ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಅನ್ಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.